ಸೊ ಈ ಒಂದು ಸಮಯದಲ್ಲಿ ಸೆಕೆಂಡ್ ಸೆಷನ್ಗೆ ಪ್ರತಿಯೊಬ್ಬರನ್ನ ಆಹ್ವಾನಿಸ್ತೇನೆ. ಈ ಒಂದು ಸಮಯದಲ್ಲಿ ಕೂಡ ದೇವರು ಅನೇಕ ಒಂದು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ನಾವು ಫಸ್ಟ್ ಸೆಷನ್ ಅಲ್ಲಿ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ನೋಡಿದ್ದೇವೆ. ಹೇಗೆ ಪ್ರಾಫಸಿ ಮಾಡಬೇಕು, ದ ವೇಸ್ ಆಫ್ ಪ್ರಾಫಸಿ ಫಂಡಮೆಂಟಲ್ಸ್ ನಾವು ನೋಡ್ಕೊಂಡಿದ್ದೇವೆ. ಮತ್ತು ಪ್ರವಾದಿ ಯಾರು, ಯಾಕೆ ಪ್ರವಾದಿ, ಈ ಎಲ್ಲ ಒಂದು ವಿಷಯಗಳನ್ನ ನಾವು ಕವರ್ ಮಾಡಿದ್ದೇವೆ. ಮತ್ತು ಫೈರ್ ಇನ್ ದ ಬೋನ್ಸ್, ಯೆರೆಮೀಯನು ಯಾಕೆ ಹೇಳ್ತಾನೆ, ಎಲ್ಲ ವಿಚಾರನ ಕವರ್ ಮಾಡುವಾಗ ಈಗ ಕೂಡ ನಾವು ಈ ಒಂದು ಸಮಯದಲ್ಲಿ ಒಂದು ಇಂಪಾರ್ಟೆಂಟ್ ಸೆಷನ್ ಅಲ್ಲಿ ನಾವಿರುವಾಗ ಈ ಒಂದು ಇಂಪಾರ್ಟೆಂಟ್ ಸೆಷನ್ ಅಲ್ಲಿ ಅನೇಕ ಒಂದು ವಿಚಾರಗಳನ್ನ ನಾವು ಕಲಿಯಬೇಕಾಗಿದೆ. ನೋಡ್ರಿ, ಒಂದು ಪ್ರವಾದಿಯ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ಪ್ರಾಫೆಟ್ ಫೇಲ್ಡ್ ದಟ್ ಬಟ್ ದ ಪ್ರಾಫಸಿ ಫುಲ್ಫಿಲ್ಡ್ ಎಂಬುದಾಗಿ. ನೋಡ್ರಿ, ಈಗ ಒಂದು ಸಮಯ ಬರ್ತದೆ, ಯಾರೊಬ್ಬವನನ್ನ ದೇವರು ಆರಿಸ್ಕೊಳ್ತಾರೆ, ಅರಸನನ್ನಾಗಿ ಮಾಡ್ತಾರೆ. ಯಾರೊಬ್ಬವನು ಯಾರು ಅಂತಂದ್ರೆ ಸೊಲೊಮೋನನ ಒಂದು ಸೇವಕನಾಗಿರ್ತಾನೆ. ಆದ್ರೆ ಸೊಲೊಮೋನನ್ ಏನ್ ಮಾಡ್ತಾನೆ, ದೇವಾಲಯ ಎಲ್ಲ ಕಟ್ಟಿದ ಮೇಲೆ ತುಂಬಾ ಪಾಪಗಳನ್ನ ಮಾಡುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಆ ಒಂದು ಸಮಯದಲ್ಲಿ ಏನಾಗ್ತದೆ ಅಂದ್ರೆ, ದೇವರು 2 ಕುಲಗಳಿರುವಂತ ಇಸ್ರಾಯೇಲ್ ದೇಶವನ್ನ 2 ಭಾಗ ಮಾಡಿ 10 ಕುಲಗಳನ್ನ ಯಾರೊಬ್ಬವನಿಗೆ ಕೊಟ್ಟು ಅವನನ್ನ ರಾಜ್ಯನನ್ನಾಗಿ ಮಾಡ್ತಾರೆ. ಆದ್ರೆ ಈ ಯಾರೊಬ್ಬವನು ಈ ಜನರು ಮತ್ತೆ ಹೋಗಿ ಯೆರೂಸಲೇಮ್ ಹೋಗಿ ಸೊಲೊಮೋನನ ದೇವಾಲಯಕ್ಕೆ ಹೋಗಿ ಯಜ್ಞ ಅರ್ಪಿಸ್ತಾ ಇದ್ರೆ ಎಲ್ಲಿ ಅವ್ರ ಕಡೆ ತಿರುಗಿ ಬಿಡ್ತಾರೆ ಅಂತ ಹೇಳಿ ಇವನೇ ಒಂದು ಯಜ್ಞವೇದಿಯನ್ನ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾನಂತೆ, ಬೇರೆ ದೇವರ ವಿಗ್ರಹಗಳನ್ನ ಮಾಡಿ ಅಲ್ಲಿಗೆ ಪೂಜೆ ಮಾಡೋದಕ್ಕೆ, ಅಶೇರ್ ವಿಗ್ರಹ ಸ್ತಂಭ ಇರ್ಬೋದು, ಬಾಳ್ ದೇವತೆ, ಇದೆಲ್ಲ ಮಾಡ್ಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ಮಾಡುವಂತ ಸಮಯದಲ್ಲಿ ಒಂದು ಪ್ರವಾದಿ ಬರ್ತಾನೆ. ಮೊದಲನೇ ಅರಸುಗಳ 13ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದ್ಕೊಳ್ಳೋಣ. ಯೆಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳುಹಿಸಲ್ಪಟ್ಟವನಾಗಿ ಬೆತೇಲಿಗೆ ಬಂದನು. ಯೆರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಆಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ದಾವೀದನ ಸಂತಾನದಲ್ಲಿ ಯೋಷೀಯನು ಎಂಬ ಒಬ್ಬನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆಯೇ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವವು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ಹಲ್ಲೆಲೂಯಾ. ಈ ವಾಕ್ಯವನ್ನ ನಾವು ನೋಡುವಾಗ ಇಲ್ಲಿ ನೋಡ್ರಿ, ಈ ಒಂದು ಯಹೂದ ಕುಲ ಅಂತಂದ್ರೆ ಸೌತ್ರನ್ ಕಿಂಗ್ಡಮ್ ಅಂತ ಹೇಳಿ ನಾವು ನೋಡ್ಬೇಕು. ಅಲ್ಲಿಂದ ಬಂದಂತ ಪ್ರವಾದಿ ಏನ್ ಮಾಡ್ತಿದ್ದಾನೆ, ಯಾರೊಬ್ಬನಿಗೆ ಹೇಳ್ತಿದ್ದಾನೆ, ದಾವಿದನ ಕುಲದಲ್ಲಿ ಒಬ್ಬ ನೋಡ್ತಾನೆ ಅಂತಂದ್ರೆ, ದಾವಿದ ಒಂದು ಸಂತಾನದವರು ಇವ್ರಿಗೆ ಯಾವಾಗೂ ಕೂಡ ಅಗೇನ್ಸ್ಟ್ ಇರ್ತಾರೆ. ಅಂದ್ರೆ ಅವನಿಂದ ಬರುವಂತವನು ನಿಮ್ಮ ಒಂದು ಎಲುಬುಗಳನ್ನ ಇದ್ರ ಮೇಲೆ ಸುಡ್ತಾನೆ ಎಂಬುದಾಗಿ ಅಲ್ಲಿ ಪ್ರಾಫಸಿ ಮಾಡ್ತಾ ಇದ್ದಾನೆ. ಅವನ ಹೆಸರು ಏನಂತೆ, ಯೋಷಿನ್ ಎಂಬುದಾಗಿ. ಈ ಪ್ರವಾದಿ ಹೇಳಿರುವ ಪ್ರಕಾರವೇ ಅಂದ್ರೆ ಮುಂದೆ ಒಂದು ದಿನ ಸುಮಾರು 600-700 ವರ್ಷಗಳು ಆದ್ಮೇಲೆ ಈ ಒಂದು ವ್ಯಕ್ತಿ ಹುಟ್ಟಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಈ ವ್ಯಕ್ತಿ ಹೇಳಿರುವಂತ ಪ್ರವಾದನೆ ನೆರವೇರ್ತಾ ಇದೆ. ಈ ವ್ಯಕ್ತಿ ಹೇಳಿದ ಮಾತುಗಳು ನೆರವೇರ್ತು. ಈ ವ್ಯಕ್ತಿ ಹೇಳಿದ್ದು ಕರೆಕ್ಟ್ ಆಗಿತ್ತು, ಕನ್ಫರ್ಮ್ ಆಯ್ತು, ಎಲ್ಲಾ ಕೂಡ ಪರ್ಫೆಕ್ಟ್ ಆಗಿತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದ್ರೆ. ಆದ್ರೆ ಈ ಒಂದು ಪ್ರವಾದಿ ಏನ್ ಮಾಡ್ತಾನಂತೆ, ಆ ಒಂದು ಪ್ರವಾದನೆ ಹೇಳಿದ ತಕ್ಷಣನೇ ಅರಸನ್ ಏನ್ ಮಾಡ್ತಾನೆ, ಅವನ ಕೈಯನ್ನ ಚಾಚಿ ಅವನ ಕಡೆ ಅವನ ಹಿಡೀರಿ ಅಂತ ಹೇಳಿದ ತಕ್ಷಣ ಏನಾಯ್ತಂತೆ, ಅವನ ಕೈ ಒಣಗಿ ಹೋಗ್ತದೆ. ಯಾರ್ದು, ಅರಸನ ಕೈ, ಯಾರೊಬ್ಬನ ಕೈ. ಅವನನ್ನು ಹೇಳಿದಾಗ ಏನಾಯ್ತಂತೆ, ಅವನು ಹೇಳಿರೋ ಪ್ರಕಾರನೇ ಯಜ್ಞವೇದಿಯ ಮೇಲೆ ಇರುವಂತದ್ದು ಅಲ್ಲಿ ಕೆಳಗಡೆ ಬಿದ್ದು ಎಲ್ಲ ನೆಲಸಮವಾಗ್ತದೆ ಅಂತ ಹೇಳ್ಬಿಟ್ಟು ಪ್ರವಾದನೆ ಅವನು ಹೇಳ್ತಾನೆ. ಅದೇ ರೀತಿಯಲ್ಲಿ ಆಗತ್ತೆ. ಆದ್ರೆ ಅವ್ರು ಏನ್ ಮಾಡ್ತಾರಂತೆ, ಅವನು ಹೋಗಿ ಅರಸನ್ ಏನ್ ಮಾಡ್ತಾನೆ, ಅವನ ಹತ್ರ ಬೇಡ್ಕೊಳ್ತಾನೆ, ನಿನ್ನ ದೇವರಿಗೆ ಪ್ರಾರ್ಥನೆ ಮಾಡು, ನನ್ನ ಕೈ ಸರಿಯಾಗ್ಬೇಕು ಅಂತ ಹೇಳ್ಬಿಟ್ಟು. ಅವನ್ ಏನ್ ಮಾಡ್ತಾನಂತೆ, ಪ್ರಾರ್ಥನೆ ಮಾಡಿದಾಗ ಯಾರೊಬ್ಬಮ್ಮನ ಕೈ ಸರಿ ಹೋಯ್ತು. ಯಾರೊಬ್ಬಮ್ಮನ ಹೇಳ್ತಾನೆ, ನನ್ ಮನೆಗೆ ಬಾ, ನಿನ್ಗೆ ಅನ್ನಪಾನಗಳನ್ನ ಕೊಟ್ಟು ನಿನ್ಗೆ ಬಹುಮಾನ ಕೊಡ್ತೀನಿ ಅಂತ ಹೇಳಿದಾಗ ಆ ಪ್ರವಾದಿ ಹೇಳ್ತಾನೆ, ನಾನು ಬರೋದಿಲ್ಲ, ದೇವರು ನನ್ಗೆ ಹೇಳಿದ್ದಾರೆ ಇಲ್ಲಿಗೆ ಬಂದು ನೀನೇನ್ ಮಾಡ್ಬೇಕು, ವಾಕ್ಯವನ್ನ ಹೇಳ್ಬಿಟ್ಟು ಬೇರೆ ದಾರಿಯಿಂದ ಹೋಗಕ್ ಹೇಳಿದ್ದಾರೆ, ಇಲ್ಲಿ ಏನು ಅನ್ನಪಾನಗಳನ್ನ ತಿನ್ನಕ್ಕೆ ದೇವರು ನನ್ಗೆ ಹೇಳಿಲ್ಲ ಅಂತ ಪ್ರವಾದಿ ಹೇಳ್ತಾನೆ. ಹೇಳ್ಬಿಟ್ಟು ಅಲ್ಲಿಂದ ಬೇರೆ ದಾರಿಯಿಂದ ಹೋಗುವಂತ ಟೈಮ್ ನಲ್ಲಿ ಅಲ್ಲಿದ್ದಂತ ಕೆಲವೊಂದು ಯವನಸ್ಥರು ಅದನ್ನ ನೋಡ್ಬಿಟ್ಟು ಹೋಗಿ ಅವರ ತಂದೆಗೆ ಹೇಳ್ತಾರಂತೆ. ಅವರ ತಂದೆ ಅಂದ್ರೆ ಇನ್ನೊಬ್ಬ ಒಂದು ಮುದುಕನಿರ್ತಾನೆ. ಆ ಮುದುಕನಿಗೆ ಹೇಳುವಾಗ ಆ ಮುದುಕ ಕೂಡ ಪ್ರವಾದಿಯಾಗಿರ್ತಾನಂತೆ. ಆ ಮುದುಕ ಇವನು ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಓಡ್ ಬರ್ತಾನಂತೆ. ಆದ್ರೆ ಅವನು ಒಂದು ಕಡೆ ಮರದ ಕೆಳಗಡೆ ಕುಂತಿರುವಾಗ ಅವನು ಹೇಳ್ತಾನಂತೆ, ಈ ಒಂದು ಬೆತಲ್ನಲ್ಲಿ ಒಂದು ಪ್ರವಾದನೆ ಮಾಡಿದ್ದು ನೀನೇನಾ ಅಂತ ಹೇಳ್ಬಿಟ್ಟು. ಅವಾಗ ಅವನು ಹೇಳ್ತಾನೆ, ಹೌದು ನಾನೇ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನನ್ ಮನೆಗ್ ಬಾ, ಊಟ ಮಾಡ್ಬಿಟ್ಟು ಹೋಗು ಅಂತ ಹೇಳಿದಾಗ ಅವನ್ ಹೇಳ್ತಾನಂತೆ, ಇಲ್ಲ, ನಿಮ್ ಮನೆಗ್ ಬರುವಾಗಿಲ್ಲ, ನಾನು ಊಟ ಮಾಡೋಗಿಲ್ಲ, ಬಂದಿರೋ ದಾರಿಯಲ್ಲಿ ಹೋಗ್ಬಾರ್ದು, ಬೇರೆ ದಾರಿಯಲ್ಲಿ ಹೋಗ್ಬೇಕಂತ ಯೆಹೋವನು ನನಗೆ ಅಪ್ಪಣೆ ಮಾಡಿದ್ದಾರೆ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಅವಾಗ ಅವನು ಮುದುಕನ ಏನ್ ಹೇಳ್ತಾ ನೋಡೋಣ. ಅದೇ ಒಂದು 1ನೇ ಅರಸುಗಳ 13ನೇ ಅಧ್ಯಾಯ 17 ಮತ್ತು 18 ವಚನವನ್ನ ಓದ್ಕೊಳ್ಳೋಣ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹಿಂತಿರುಗಿ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಉತ್ತರ ಕೊಟ್ಟರು. ಆಗ ಮುದುಕನು, ನಾನು ನಿನ್ನಂತೆ ಪ್ರವಾದಿಯಾಗಿದ್ದೇನೆ. ಒಬ್ಬ ದೇವದೂತ ನನಗೆ ಕಾಣಿಸಿಕೊಂಡು ನಿನ್ನನ್ನು ಕರಕೊಂಡು ಬರಬೇಕೆಂದು ನಿನಗೆ ಅನ್ನಪಾನವನ್ನು ಕೊಡಬೇಕೆಂದು ಯೆಹೋವನ ಹೆಸರಲ್ಲಿ ಆಜ್ಞಾಪಿಸುತ್ತಾನೆ ಎಂದು ಹೇಳಿದರು. ಆದರೆ ಈ ಮಾತು ಸುಳ್ಳು. ದೇವರ ಮನುಷ್ಯನು ಹಿಂತಿರುಗಿಕೊಂಡು ಅವನ ಮನೆಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡರು. ಆಮೇನ್, ಹಲ್ಲೆಲೂಯಾ. ಈ ಒಂದು ಪ್ರವಾದಿ ಹೇಳಿದೆಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಚೆನ್ನಾಗಿತ್ತು. ಆದ್ರೆ ಇವನೇನ್ ಮಾಡ್ಲಿಲ್ಲ ಅಂತೆ, ಆ ಮುದುಕನು ಹೇಳ್ತಾ ಇರೋದು ದೇವರ ದೂತರು ನಿಜವಾಗ್ಲೂ ಹೇಳಿದ್ದ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ನ್ ವಿವೇಚನೆ ಮಾಡದೆ ಏನ್ ಮಾಡ್ದಂತೆ, ಆ ಮುದುಕನ ಮನೆಗೆ ಹೋಗಿ ಆ ಮುದುಕನ ಸಂಗಡ ಏನ್ ಮಾಡ್ದಂತೆ, ಊಟ ಮಾಡ್ದ, ಅದನ್ನ ತೆಗೆದುಕೊಂಡ ಅಂತ ಹೇಳ್ಬೋದು. ಅದನ್ನ ತಿನ್ನುತ್ತಾ ಇರುವಂತ ಸಮಯದಲ್ಲಿಯೇ ಯೆಹೋವನು ಆ ಮುದುಕನಿಗೆ ಏನ್ ಹೇಳ್ತಾರಂತಂದ್ರೆ, ಇವನು ನನ್ನ ಮಾತನ್ನ ಕೇಳಲಿಲ್ಲ, ಹಾಗಾಗಿ
ಎಂಬುದಾಗಿ ಇವನ ಶವ ಇವರ ಒಂದು ಸ್ಮಶಾನ, ಇವರ ಒಂದು ವಂಶದ ಸ್ಮಶಾನ ಭೂಮಿಗೆ ಸೇರುವುದಿಲ್ಲ ಇವನು ಅಂತ ಹೇಳೋದು ನಾವು ನೋಡ್ಬೋದಾಗಿದೆ. ಆದ್ರೆ ಇಲ್ಲಿ ವಾಕ್ಯವನ್ನ ನಾವು ನೋಡುವಾಗ ವಾಕ್ಯ ಏನ್ ಹೇಳ್ತದೆ ನೋಡೋಣ. 22ನೇ ವಚನವನ್ನ ಓದ್ಕೊಳ್ಳೋಣ. ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂತಿರುಗಿ ಬಂದುದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳುತ್ತಾನೆ ಅಂದನು. ಅನ್ನಪಾನಗಳನ್ನು ತೆಗೆದುಕೊಂಡ ನಂತರ ಅವನು ತಾನು ಕರತಂದ ಪ್ರವಾದಿಗೋಸ್ಕರ ಕತ್ತಿಗೆ ತಡೆ ಹಾಕಿಸಿ ದೇವರ ಮನುಷ್ಯನು ಸ್ವಲ್ಪ ದೂರ ಹೋದ ನಂತರ ಒಂದು ಸಿಂಹ ಓಕೆ, ಅಲ್ಲಿ ಏನಾಯ್ತಂತೆ, ಅಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಅವನಿಗೆ ಅನ್ನಪಾನಗಳನ್ನು ತೆಗೆದುಕೊಳ್ತಾ ಇರುವಾಗ ದೇವ್ರ ಏನ್ ಹೇಳಿದ್ರಂತೆ, ನೀನ್ ಈ ಮಾತನ್ನ ಕೇಳದೆ ಇರೋದ್ರಿಂದ ನಿನ್ನ ಒಂದು ಶವ, ನಿನ್ನ ಡೆಡ್ ಬಾಡಿ ನಿಮ್ಮ ಕುಟುಂಬ ಸ್ಮಶಾನ ಭೂಮಿಗೆ ಹೋಗುವುದೇ ಇಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಒಂದು ಪ್ರವಾದಿ ಏನ್ ಮಾಡ್ತಾನಂತೆ, ಅಲ್ಲಿ ಅವನು ಒಂದು ಮುದುಕನ ಅವ್ರಿಗೆ ಕತ್ತೆಗೆ ತಡ ಹಾಕಿಸಿ ಅವನನ್ನ ಕಳಿಸುವಂತ ಟೈಮ್ ನಲ್ಲಿ, ಅವನ್ನ ಬಿಟ್ಬಿಡುವಂತ ಟೈಮ್ ನಲ್ಲಿ ಒಂದು ಸಿಂಹ ಬಂದು ಅವನನ್ನ ಸಾಯಿಸ್ಬಿಡ್ತದೆ ಅರ್ಧ ದಾರಿಯಲ್ಲಿ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಈ ಒಂದು ವಿಷಯವನ್ನ ತಿಳಿದವರು ಬಂದವರು ಏನ್ ಮಾಡ್ತಾರಂತೆ, ಒಂದು ಕತ್ತೆ ನಿಂತಿದೆ, ಅದ್ರ ಪಕ್ಕದಲ್ಲಿ ಒಂದು ಸಿಂಹ ನಿಂತಿದೆ, ಆದ್ರೆ ಅಲ್ಲಿ ಒಂದು ವ್ಯಕ್ತಿ ಸತ್ತು ಹೋಗಿದ್ದಾನೆ, ಒಂದು ಪ್ರವಾದಿ ಸತ್ತು ಹೋಗಿದ್ದಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಆ ಒಂದು ಮುದುಕನು ಬರ್ತಾನೆ, ಅವನ ಶವವನ್ನು ತೆಗೆದುಕೊಂಡು ಹೋಗ್ತಾರೆ, ಅವನನ್ನ ಅವಂದೇ ಸ್ಮಶಾನ ಅವಂದೇ ಒಂದು ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಆ ಮುದುಕನು ಸಮಾಧಿ ಮಾಡ್ತಾರೆ. ಅವರ ಮಕ್ಕಳಿಗೆ ಏನ್ ಹೇಳ್ತಾರೆ, ನಾನು ಸತ್ತಾಗ ಇವನನ್ನು ಎಲ್ಲಿ ಹೂಣಿಟ್ರೋ ಅಲ್ಲೇ ನನ್ನನ್ನು ಕೂಡ ಹೂಣಿಟ್ರಿ, ಇವನ ಎಲುಬುಗಳಲ್ಲಿ ನನ್ನ ಎಲುಬುಗಳು ಇರಬೇಕು ಅಂತ ಹೇಳುವುದನ್ನ ನಾವು ವಿಶೇಷತೆಯಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಈ ಮುದುಕನು ಈ ಒಂದು ಪ್ರವಾದಿಗೆ ಕೊಡ್ತಾ ಇರುವಂತ ಒಂದು ಸ್ಥಾನ ಏನು ಅಂತಂದ್ರೆ, ಅವನಲ್ಲಿ ಒಂದಾಗುವಂತ ಸ್ಥಾನವನ್ನ ಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಯಾಕೆ ಅಂದ್ರೆ ಈ ಪ್ರವಾದಿ ಮಾಡಿರುವಂತ ಒಂದು ಪ್ರವಾದನೆ ಅಂತ ಇಂಥ ಪ್ರವಾದನೆ ಅಲ್ಲ, ನಿಜವಾಗ್ಲೂ ಆಗುವಂತ ಪ್ರವಾದನೆಯೇ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. 31ನೇ ವಚನ ಮತ್ತು 32ನೇ ವಚನವನ್ನ ಓದ್ಕೊಳ್ಳೋಣ. ಅನಂತರ ಅವನು ತನ್ನ ಮಕ್ಕಳಿಗೆ, ನಾನು ಸತ್ತಾಗ ನನ್ನ ಶವವನ್ನು ದೇವರ ಮನುಷ್ಯನ ಶವವಿರುವಲ್ಲಿ ಸಮಾಧಿ ಮಾಡಿರಿ, ನನ್ನ ಎಲುಬುಗಳನ್ನು ಅವನ ಎಲುಬುಗಳಿರುವಲ್ಲಿ ಇಡಿರಿ. ಅವನು ಯೆಹೋವನ ಅಪ್ಪಣೆಯಿಂದ ಬೆತೇಲಿಗೆ ಯಜ್ಞವೇದಿಗೆ ವಿರುದ್ಧವಾಗಿ ಸಮರ್ಯದ ಪಟ್ಟಣದಲ್ಲಿರುವ ಎಲ್ಲಾ ಪೂಜೆ ಸ್ಥಳಗಳಿಗೆ ವಿರುದ್ಧವಾಗಿಯೂ ಹೇಳಿದ ಮಾತುಗಳು ಸಂದೇಹವಿಲ್ಲದೆ ನೆರವೇರುವವು ಅಂದನು. ಓಕೆ, ಏನಂತ ಅವನು ಹೇಳಿದ ಎಲ್ಲವೂ ಸಂದೇಹವಿಲ್ಲದೆ ನೆರವೇರ್ತದೆ. ಅಂದ್ರೆ ಅವರು ದೇವರಿಗೆ, ಇಸ್ರಾಯೇಲ್ ಜನರು, ಬೆತೇಲಿನ ಜನರು ಅಷ್ಟು ವಿರುದ್ಧವಾಗಿ ಪಾಪ ಮಾಡಿದ್ರೆ ಅವನು ಬಂದು ಏನು ಒಂದು ದೇವರ ಒಂದು ಮಾತನ್ನ ಹೇಳ್ತಾ ಇದ್ದಾನೆ, ಅದೆಲ್ಲ 100% ಸಂದೇಹ ಇಲ್ಲದೆ ನೆರವೇರ್ತದೆ. ಆದ್ರೆ ಇವನ ಈ ಶವ ಎಲ್ಲಿದೆಯೋ ಅಲ್ಲಿ ನನಗೂ ಸಮಾಧಿ ಮಾಡಿ, ಇವನ ಎಲುಬುಗಳಲ್ಲಿ ನನ್ನ ಕೂಡ ಸಮಾಧಿ ಮಾಡ್ರಿ ಅಂತ ಹೇಳೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಯಾಕೆ ಈ ಒಂದು ವಿಚಾರ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋ, ಇದು ಪ್ರಾಫೆಸ್ ಎಲ್ಲ ನೆರವೇರ್ತದೆ. ಮುಂದೆ ಯೋಷಿಯನು ಬಂದಾಗ ಅವನ ಶವ ಸಮಾಧಿಯನ್ನ ಕೂಡ ಅವನು ನೋಡ್ತಾನೆ. ಆದ್ರೆ ಅವನ ಕುರಿತಾಗೆ ಒಂದು ಪ್ರವಾದನೆ ಹೇಳಿದೆ ಅಂತ ಹೇಳ್ಬಿಟ್ಟು ಕೂಡ ಅವನೇನ್ ಮಾಡ್ತಾನೆ, ಯೋಷಿಯನು ಅವರ ಸಮಾಧಿ ಆಗಲಿ ಅವರ ಎಲುಬುಗಳನ್ನಾಗಲಿ ತೆಗೆದಿರ ಅಲ್ಲೇ ಬಿಡ್ತಾರೆ ಎಂಬುದಾಗಿ ಕೂಡ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಯಾಕೆ ಇವರು ಈ ರೀತಿಯಲ್ಲಿ ಒಂದು ಕಾರ್ಯ ಮಾಡಿದ್ರು ಎಂಬುದಾಗಿ ನಾವು ನೋಡುವಾಗ, ಯಾಕೋಬನು ಮರಣ ಹೊಂದುವಂತ ಸಮಯದಲ್ಲಿ ನಾವು ಹೋಗಿ ನೋಡಬಹುದಾಗಿದೆ. ಆದಿಕಾಂಡ 49ನೇ ಅಧ್ಯಾಯ 29ರಿಂದ ಓದ್ಕೊಳ್ಳೋಣ. ಇಸ್ರಾಯೇಲನು ತನ್ನ ಮಕ್ಕಳಿಗೆ ಆಜ್ಞಾಪಿಸಿ ಹೇಳಿದ್ದೇನೆಂದರೆ, ನಾನು ನನ್ನ ಪಿತೃಗಳ ಬಳಿಗೆ ಸೇರಬೇಕಾದ ಕಾಲ ಸಮೀಪಿಸಿತು. ಹಿತ್ತಿಯನಾದ ಎಫ್ರಾಯೀಮ್ ಭೂಮಿಯಲ್ಲಿರುವ ಗವಿಯೊಳಗೆ ನನಗೆ ಪಿತೃಗಳ ಬಳಿಯಲ್ಲಿ ಸಮಾಧಿ ಮಾಡಬೇಕು. ಆ ಗವಿಯು ಕಾನಾನ್ ದೇಶದ ಮಮ್ರೆಗೆ ಎದುರಾಗಿರುವ ಮಕ್ಪೇಲ್ ಎಂಬ ಬಯಲಿನಲ್ಲಿ ಇದೆ. ಅದನ್ನು ಅಬ್ರಹಾಮನು ಅದರ ಸುತ್ತಲಿರುವ ಭೂಮಿ ಸಮೇತವಾಗಿ ಹಿತ್ತಿಯನಾದ ಎಫ್ರಾಯೀಮಿನಿಂದ ಸ್ವಕೀಯ ಸ್ಮಶಾನ ಭೂಮಿಯಾಗುವುದಕ್ಕೆ ಕೊಂಡುಕೊಂಡನು. ಅಲ್ಲಿ ಅಬ್ರಹಾಮನಿಗೂ ಅವನ ಪತ್ನಿಯಾದ ಸಾರಳಿಗೂ ಸಮಾಧಿಯಾಯಿತು. ಅಲ್ಲಿ ಈಸಾಕನಿಗೂ ಅವನ ಹೆಂಡತಿಯಾದ ರೆಬೆಕ್ಕಳಿಗೂ ಸಮಾಧಿಯಾಯಿತು. ಅಲ್ಲಿ ನಾನು ಲೇಯಳನ್ನು ಹೂಣಿಟ್ಟೆನು. ಹೊಲದ ಕೂಡ ಹಿತ್ತಿಯರಿಂದ ಕ್ರಯಕ್ಕೆ ತೆಗೆದುಕೊಂಡ ಆ ಗವಿಯೊಳಗೆ ನನಗೂ ಸಮಾಧಿ ಮಾಡಬೇಕು ಅಂದರು. ಓಕೆ, ಆಮೇಲೆ ಅಲ್ಲೆಲ್ಲೂ ಏನಂದ್ರೆ ಇಲ್ಲಿ ಒಂದು ಗಂಡ ಹೆಂಡತಿ ರಿಲೇಶನ್ಶಿಪ್ ನ ತೋರಿಸ್ತಾ ಇದೆ. ಒಂದು ಗಂಡ ಒಂದು ಹೆಂಡತಿ ಯಾವ ರೀತಿಯಲ್ಲಿ ಒಂದಾಗಿ ಇರ್ತಾರೋ ಅವರು ಸಾವಿನಲ್ಲಿಯೂ ಕೂಡ ಒಂದಾಗಿದ್ದಾರೆ ಎಂಬುದಾಗಿ ತೋರಿಸ್ಕೊಳ್ತಾರೋ. ಅಬ್ರಹಾಮನ್ ಏನ್ ಮಾಡ್ದಂತೆ, ಅವನ ಸ್ವಂತ ಕುಟುಂಬಕ್ಕೋಸ್ಕರವಾಗಿ ಸ್ಮಶಾನ ಭೂಮಿ ಆಗುವುದಕ್ಕೆ ಅದನ್ನ ಕ್ರಯ ಕೊಟ್ಟು ತೆಗೆದುಕೊಂಡನು ಅಂತೆ. ಅಬ್ರಹಾಮನ ಏನಂತ ಹೇಳ್ಬೋದು, ಎಲ್ಲಿ ಒಂದು ಸಮಾಧಿ ಮಾಡಿದ್ರು ಅಲ್ಲಿ ಯಾರಿಗೆ ಸಮಾಧಿ ಇತ್ತು, ಸಾರಳಿಗೂ ಆಯ್ತು, ಅಬ್ರಹಾಮನಿಗೂ ಆಯ್ತು ಎಂಬುದಾಗಿ, ಮತ್ತು ಇಸಾಕನಿಗೂ ಆಯ್ತು, ರೆಬೆಕ್ಕಳಿಗೂ ಆಯ್ತು ಎಂಬುದಾಗಿ, ಮತ್ತು ಲೇಯಳನ್ನ ಅಲ್ಲೇ ಸಮಾಧಿ ಮಾಡಿದ್ದೀನಿ, ನಾನು ಕೂಡ ಸತ್ತಾಗ ನನ್ನನ್ನು ಕೂಡ ನೀವು ಅಲ್ಲೇ ಸಮಾಧಿ ಮಾಡಿ. ಯಾಕೆ ಅಂತಂದ್ರೆ ಒಂದು ಗಂಡ ಹೆಂಡತಿ ರಿಲೇಶನ್ಶಿಪ್ ನ ತೋರಿಸ್ತದೆ. ಸಾವಲ್ಲಿ ಕೂಡ ಅವರು ಒಂದಾಗಿದ್ದಾರೆ ಎಂಬುದಾಗಿ ತೋರಿಸುವಂತದ್ದಾಗಿದೆ. ಅದೇ ರೀತಿಯಲ್ಲಿ ಈ ಪ್ರವಾದಿ ಎಲ್ಲಿ ಸತ್ತಿದ್ದಾನೋ ನಾನು ಕೂಡ ಅಲ್ಲೇ ನಾನು ಇರಬೇಕು. ಯಾಕೆ ಅಂತಂದ್ರೆ ಅವರ ಒಂದು ಒನ್ನೆಸ್ ಅನ್ನ ತೋರಿಸ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಆ ಪ್ರವಾದಿ ಸಾಯುವಾಗ ಆ ಪ್ರವಾದಿಯ ಒಂದು
ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಾಗ ಆ ಪ್ರವಾದಿ ಯಹೂದ ಸೀಮೆಯಿಂದ ಬಂದಿದ್ದ, ಆದ್ರೆ ಅವ್ನು ಹೇಳಿದ ಎಲ್ಲ ಕೂಡ ನಿಜ ಇತ್ತು. ದೇವ್ರೇ ಈ ಮನುಷ್ಯನನ್ನ ಕಳಿಸಿದ್ದ. ಹಾಗಾಗಿ ಈ ಮುದುಕ ಏನ್ ಮಾಡ್ತಾ ಇದ್ದಾನೆ, ಅವನಲ್ಲಿಯೂ ಕೂಡ ಇವನು ಪಾಲು ತೆಗೆದುಕೊಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಯಾಕೆ ಅಂತಂದ್ರೆ ಒಂದು ಸಮಯದಲ್ಲಿ ತುಂಬಾ ಭಯ ಭಕ್ತಿ ಇರುವಂತ ಜನರು, ಆದ್ರೆ ಯಾರೊಬ್ಬಮ್ಮನು ಬಂದಾಗ ಎಲ್ಲ ಕೂಡ ಕೆಡಿಸಿ ಬಿಡ್ತಾನೆ, ಅನ್ಯ ದೇವತೆಗಳಿಗೆ ಪೂಜೆ ಮಾಡೋದು ಎಲ್ಲ ತಿರುಗಿ ಬಿಡ್ತದೆ. ಆದ್ರೆ ಒಂದು ದೈವ ಪುರುಷನು ಬಂದು ಹೇಳಿದ್ದಾನೆ, ಅವನು ಕೂಡ ಇವನು ಕೂಡ ಒಂದಾಗ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಇಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಪ್ರಾಫಿಟ್ ಫೇಲ್ಡ್ ಬಟ್ ಪ್ರಾಫೆಸಿ ಫುಲ್ಫಿಲ್ಡ್. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಕರೆಯಲ್ಲಿ ನಾವು ಎಲ್ಲ ಪ್ರತಿಯೊಂದನ್ನು ಕೂಡ ನಾವು ಗಮನಿಸಿ ನೋಡ್ಬೇಕಾಗ್ತದೆ. ನಾವು ಯಾರೋ ಹೇಳಿದ ಮಾತನ್ನಾಗ್ಲಿ ನಾವು ಕೇಳಕ್ಕಾಗಲ್ಲ. ಅಂದ್ರೆ ಅವನು ಎಷ್ಟು ಸ್ಟ್ರಾಂಗ್ ಆಗಿರುವಂತ ಪ್ರಾಫಿಟ್, ಅವನು ಎಷ್ಟು ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ದೇವರು ಹೇಳಿದನ್ನ ಮಾಡಿದ್ದ. ಆದ್ರೆ ಒಂದು ಮುದುಕನು ಹೇಳಿದ ಮಾತಿಗೆ ಅವನು ಬಿದ್ದು ಹೋಗಿಬಿಟ್ಟ. ಅವನು ಅರ್ಥ ಮಾಡ್ಕೊಂಡಿಲ್ಲ ಇದು ನಿಜವಾಗ್ಲೂ ದೇವರಿಂದ ಬಂದಿದ್ದ ಇಲ್ವಾ ಅಂತ ಹೇಳ್ಬಿಟ್ಟು. ನಮ್ಮ ಒಂದು ಲೈಫ್ ನಲ್ಲಿ ಕೂಡ ಕನ್ಫ್ಯೂಷನ್ಸ್ ಬಂದಾಗ, ನಮ್ಮ ಒಂದು ಲೈಫ್ ನಲ್ಲಿ ಕೂಡ ನಮ್ಗೆ ಏನಂತ ಹೇಳ್ತೀವಿ, ಯಾರಾದ್ರೂ ಬಂದು ಏನಾದ್ರೂ ಹೇಳಿದಾಗ ನಾವ್ ಏನ್ ಮಾಡ್ಬೇಕಂತೆ, ವಿವೇಚನೆಯಿಂದ ನಾವು ಆಯ್ಕೆ ಮಾಡ್ಕೊಳ್ಬೇಕು, ಡಿಸಿಷನ್ ಮಾಡ್ಬೇಕು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನೋಡ್ರಿ, ಈಗ ಈ ಒಂದು ಪ್ರವಾದನೆ ಎಲ್ಲ ನಾವು ನೋಡ್ಕೊಂಡಿದ್ದೇವೆ, ನಾವು ಕಲ್ತ್ಕೊಂಡಿದ್ದೇವೆ, ನಾವು ಅನೇಕ ಒಂದು ವಿಚಾರಗಳನ್ನ ನಾವು ತಿಳಿದುಕೊಂಡಿದ್ದೇವೆ. ಈ ಒಂದು ಸಮಯದಲ್ಲಿ ನಮ್ಗೆ ಪ್ರಾಮುಖ್ಯವಾಗಿ ಬೇಕಾಗಿರುವಂತದ್ದು ಏನು ಅಂತಂದ್ರೆ, ನೋಡ್ರಿ, ಪ್ರಾಫೆಸಿಸ್ ಎಲ್ಲವೂ ಕೂಡ ಏನಾಗ್ತದೆ, ನೆರವೇರ್ತದೆ. ಆದ್ರೆ ಆ ಪ್ರಾಫೆಸಿಸ್ ಬರ್ತಾ ಇರುವಂತದ್ದು ಯಾವ್ದಕ್ಕಾಗಿ? ದೇವರ ಒಂದು ಮಹಿಮೆಗಾಗಿ, ನಿನ್ನ ಜೀವಿತವನ್ನ ದೇವರ ಒಟ್ಟಿಗೆ ಸರಿಯಾಗಿ ಇಟ್ಟುಕೊಳ್ಳುವುದಕ್ಕಾಗಿ. ಯಾರಾದ್ರೂ ನಿಮ್ಗೆ ಪ್ರವಾದನೆ ಮಾಡಿದ್ರೆ ಆ ಪ್ರವಾದನೆಯನ್ನ ವಿವೇಚಿಸಿ ನೋಡ್ರಿ. ನೀವು ಯಾರಿಗಾದ್ರೂ ಪ್ರವಾದನೆ ಮಾಡಿದ್ರೆ ಆ ಪ್ರವಾದನೆ ಅವರ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತಾ ಇದೆ, ಆ ಪ್ರವಾದನೆ ಅವರ ಜೀವಿತವನ್ನ ಹೇಗೆ ಮಾರ್ಪಡಿಸ್ತದೆ, ಆ ಪ್ರವಾದನೆ ಅವ್ರ ದೇವರಿಗೆ ಹತ್ರ ಮಾಡ್ತದ, ಆ ಪ್ರವಾದನೆಯಿಂದ ಅವ್ರಿಗೆ ಒಳ್ಳೇದಾಗ್ತದ, ಆ ಪ್ರವಾದನೆಯಿಂದ ಈ ಲೋಕದಲ್ಲಿ ಅವ್ರು ಹಾಳಾಗ್ತಾರ, ಆ ಪ್ರವಾದನೆ ಅವ್ರಿಗೋಸ್ಕರವಾಗಿ ನೀನು ನಿನ್ನ ಒಂದು ಉತ್ಸಾಹಕ್ಕಾಗಿ ನೀನು ಹೇಳ್ತಾ ಇದೆಯಾ, ಎಲ್ಲವನ್ನ ನಾವೇನ್ ಮಾಡ್ಬೇಕಂತೆ, ವಿವೇಚಿಸಿ ನೋಡ್ಬೇಕಂತೆ. ಆ ಪ್ರವಾದನೆ ಎಲ್ಲವರ ಮುಂದೆ ಕೂಡ ಅದು ಏನಾಗ್ತದೆ ಅಂತ ಹೇಳಿದ್ರೆ, ಅದು ಕೆಳಗಡೆ ಇದ್ರೂ ಕೂಡ, ಅದು ಒಂದು ರೀತಿಯಲ್ಲಿ ನಿನಗೆ ಕಷ್ಟ ಆದ್ರೂ ಕೂಡ ಹೇಳಿ ಬಿಡಬೇಕಾಗ್ತದೆ. ಆ ಪ್ರವಾದನೆ ಎಲ್ಲವರ ದೃಷ್ಟಿಯಲ್ಲಿ ತಪ್ಪು ಅಂತ ನೋಡ್ತಾ ಇದ್ರು ಕೂಡ ಅದು ದೇವರು ಹೇಳು ಅಂದ್ರೆ ನೀನು ಹೇಳಿ ಬಿಡ್ಬೇಕಾಗ್ತದೆ. ಪ್ರವಾದಿಗಳು ಯಾವಾಗೂ ಕೂಡ ಹೇಗೆ ಇರ್ಬೇಕಂತೆ, ಬೋಲ್ಡ್ ಆಗಿರ್ಬೇಕು, ಧೈರ್ಯದಿಂದ ಇರಬೇಕು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಈ ಒಂದು ಸಮಯದಲ್ಲಿ ಈ ವಾಕ್ಯವನ್ನೆಲ್ಲ ನಾವು ಕೇಳಿರುವಾಗ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ. ನಾವು ಎಲ್ಲಾ ಪ್ರಾಫೆಸಿ ಬುಕ್ಸ್ ಅಲ್ಲಿ ನಾವು ಮೈನ್ ನೋಡುವುದು ಏನಂತಂದ್ರೆ, ನಾವು ಅನೇಕ ಪ್ರಾಫಿಟ್ಸ್ ಗಳನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಎಲ್ಲಾ ಪ್ರವಾದಿಗಳು ಹೇಗೆ ವರ್ಕ್ ಮಾಡಿದ್ರು, ಹೇಗೆ ಕಾರ್ಯ ಮಾಡಿದ್ರು ಎಂಬುದಾಗಿ ನಾವು ಪ್ರತಿಯೊಂದೊಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಈ ದಿನ ದೇವರು ಪ್ರವಾದಿಗಳನ್ನ ಯಾಕೆ ಕರೀತಾ ಇದ್ದಾರೆ, ಅವರ ಒಂದು ಎಲುಬುಗಳಲ್ಲಿ ಯಾಕೆ ಬೆಂಕಿಯನ್ನ ಹಾಕ್ತಾ ಇದ್ದಾರೆ ಅಂತಂದ್ರೆ, ಅವರ ಎಲುಬುಗಳಲ್ಲಿ ಹಾಕಿರುವಂತ ಬೆಂಕಿ ಅವರನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಲ್ಲ, ಆದ್ರೆ ನಾಶನದ ಮಾರ್ಗದಲ್ಲಿ ಇರುವಂತವರಿಗೆ ಆ ಒಂದು ಬಿಸಿ ತಾಪವನ್ನು ಮುಟ್ಟಿಸಬೇಕಾಗಿದೆ, ಒಂದು ಸತ್ಯವಾದಂತ ವಚನವನ್ನ ಮುಟ್ಟಿಸಬೇಕಾಗಿದೆ, ಅವರ ಹೃದಯವನ್ನ ಬದಲಾಯಿಸಬೇಕಾಗಿದೆ, ಸತ್ಯಾಂಶವನ್ನ ತಿಳಿಸಬೇಕಾಗಿದೆ. ಪ್ರಾಫೆಸಿ ಅಂದ್ರೆ ಏನಂತಂದ್ರೆ, ಇಟ್ ಈಸ್ ರಿವೀಲ್ಡ್ ಟು ಯು ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಇಟ್ ಈಸ್ ರಿವೀಲ್ಡ್ ಟು ಯು, ಒಂದು ಪ್ರವಾದನೆಯ ಫಲಿತಾಂಶವೇನಿದೆ ಎಂಬುದಾಗಿ ದೇವರು ನಮಗೇನಾಗ್ತದಾರಂತೆ, ಆ ಒಂದು ಬೆಂಕಿಯನ್ನ ಕೊಟ್ಟಿರ್ತಾರೆ ಎಂಬುದಾಗಿ. ಯಾವಾಗ ನಾವು ವಾಕ್ಯವನ್ನ ನಾವು ಓದುತ್ತೇವೆ, ನಾವು ಗಮನದಲ್ಲಿ ಇಟ್ಟುಕೊಳ್ತೇವೆ, ನಾವು ಪ್ರಾರ್ಥಿಸ್ತೇವೆ, ನಾವು ವಿವೇಚನೆಯನ್ನ ನಾವು ಪಡೆದುಕೊಳ್ತೇವೆ, ಪವಿತ್ರಾತ್ಮನನ್ನ ಹೊಂದಿದಂತವ್ರು ನಾವು, ಪವಿತ್ರಾತ್ಮನೊಟ್ಟಿಗೆ ನಾವು ಮಾತಾಡ್ತೇವೆ, ಕನೆಕ್ಷನ್ ಇಟ್ಕೊಳ್ತೇವೆ. ಯಾರೋ ಬಂದು ನಮ್ಮ ಮೇಲೆ ಕೈ ಪ್ರಾರ್ಥನೆ ಮಾಡಿದಾಗ ಅವ್ರ ಪ್ರವಾದನೆಗಳನ್ನ ನಾವು ಡೈರೆಕ್ಟ್ ರಿಸೀವ್ ಮಾಡ್ದಿರಾ, ಆದ್ರೆ ನಾವ್ ಏನ್ ಮಾಡ್ಬೇಕಂತ ವಿವೇಚಿಸಿ ನೋಡ್ಬೇಕಂತೆ. ಎಲ್ಲಾ ಪ್ರವಾದನೆಗಳು ಚೆನ್ನಾಗ್ ಕೊಟ್ಬಿಟ್ರು, ಫಾರಿನ್ ಹೋಗ್ತೀರಾ, ನೀವು ಕಾರ್ ತಗೊಳ್ತೀರಾ, ನೀವು ಮನೆ ಕಟ್ಸ್ತೀರಾ, ವಾ ಆಮೆನ್ ಆಮೆನ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಅಂತ ರಿಸೀವ್ ಮಾಡೋದಕ್ಕಿಂತ ವಿವೇಚನೆಯಿಂದ ರಿಸೀವ್ ಮಾಡಬೇಕು. ಯಾಕೆ ಚೆನ್ನಾಗಿರೋ ಪ್ರಾಫೆಸಿ ಇನ್ಸ್ಟೆಂಟ್ ರಿಸೀವ್ ಮಾಡ್ತೀರಾ? ಯಾವ್ದಾದ್ರು ಚೆನ್ನಾಗಿಲ್ದಿರೋ ಪ್ರಾಫೆಸಿ ಹೇಳ್ಬಿಟ್ರೆ, ಮಗನೇ ನೀನು ಪಾಪದಿಂದ ಈಚೆ ಬಾ, ಈ ಪಾಸ್ಟರ್ಗೆ ಏನೂ ಗೊತ್ತಿಲ್ಲ, ಎಲ್ಲ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ಬಿಡ್ತಾರೆ. ಆದ್ರೆ ಪಾಪ ಇರ್ತದೆ. ಆದ್ರೆ ಈ ದಿನ ನಾನು ಫೋಕಸ್ ಮಾಡ್ತಿರೋಂಥ ವಿಚಾರ ಏನು ಅಂತಂದ್ರೆ, ಅವ್ರು ಎಂತ ಪ್ರಾಫೆಸಿ ಆದ್ರೂ ಮಾಡ್ಲಿ, ಒಳ್ಳೆಯ ಪ್ರಾಫೆಸಿ ಆದ್ರೂ ಮಾಡ್ಲಿ ಅಥವಾ ಕೆಟ್ಟ ಪ್ರಾಫೆಸಿ ಆದ್ರೂ ಮಾಡ್ಲಿ, ಬಟ್ ಇಟ್ ಶುಡ್ ಕಮ್ ಫ್ರಮ್ ದ ಲಾರ್ಡ್. ದಟ್ ಈಸ್ ವಾಟ್ ಏನಂತ ಮ್ಯಾಂಡೇಟರಿ. ದೇವರಿಂದ ಬರೋದೇ ಬೇಕಾಗಿದೆ ಹೊರತು ನಿಮ್ಮ ಒಂದು ಇಂದ ಬರುವಂತದ್ದು ನಮ್ಗೆ ಬೇಡ. ಯಾಕೆ ಅಂತಂದ್ರೆ, ನೀವ್ ಏನಾದ್ರೂ ಪ್ರಾಫೆಸಿ ಹೇಳ್ಕೊಳ್ಬಹುದು, ಆದ್ರೆ ವಿ ಹ್ಯಾವ್ ಟು ಕೀಪ್ ಅಂಡ್ ಡಿಸರ್ನ್ಮೆಂಟ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೌದು, ನೀವು ಹೇಳ್ಬೋದು, ಯಾಕೆ ಒಂದು ಫಾರಿನ್ಗೆ ಹೋಗೋದು ಒಳ್ಳೆ ವಿಷಯ ಅಲ್ವಾ, ಒಂದು ಕಾರ್ ತಗೊಳ್ಳೋದು ಒಳ್ಳೆ ವಿಷಯ ಅಲ್ವಾ, ಮನೆ ಕಟ್ಟೋದು ಒಳ್ಳೆ ವಿಷಯ ಅಲ್ಲ, ಪ್ರಾಫೆಸಿ ಮಾಡಿದ್ರೆ ಯಾಕೆ ರಿಸೀವ್ ಮಾಡಬಾರ್ದು ಅಂತ. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದಕ್ಕಿಂತ ಹೆಚ್ಚಾಗಿ ದೇವ್ರು ಕೊಡೋದು ಇನ್ನೂ ಒಳ್ಳೆ ವಿಷಯ ಅಲ್ವಾ, ಅದನ್ನ ರಿಸೀವ್ ಮಾಡಕ್ ನೋಡ್ರಿ ಅಲ್ವಾ, ಯಾಕೆ ಇದ್ರಲ್ಲೇ ಸೆಟಲ್ ಆಗ್ತೀರಾ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಹಾಗಾಗಿ ಒಂದು ಬಂಗ್ಲೆ ಕಟ್ಟಕ್ಕೆ ದೇವ್ರ ಚಿತ್ತ ಇರ್ಬೋದು, ಆದ್ರೆ ಪಾಸ್ಟರ್ ಬಂದು ಬಿಲ್ಡಿಂಗ್ ಕಟ್ತಿಯಪ್ಪ ಅಂದ್ರೆ ಆಮೇನ್ 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 ಅಂತ ಅಷ್ಟೇ ತಗೊಂಡು ಓಡೋಗೋದಲ್ಲ. ಆದ್ರೆ ಹೇಳ್ಬೇಕು, ದೇವ್ರೇ ನಿನ್ನ ಚಿತ್ತ ಏನಿದೆ ಅದೇ ಆಗ್ಲಿ ಅಂತ ಹೇಳ್ಬಿಟ್ಟು. ಈ ದಿನ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಪ್ರಾಫಿಟ್ ಆರ್ ಐ ಆಮ್ ಸಪೋರ್ಟಿಂಗ್ ಎನಿ ಪ್ರಾಫಿಟ್. ಐ ಆಮ್ ಓನ್ಲಿ ವಿತ್ ಏನಂತ ಹೇಳ್ಬೋದು, ದ ವರ್ಡ್ ಆಫ್ ಗಾಡ್, ಸ್ಟ್ಯಾಂಡಿಂಗ್ ವಿತ್ ದ ವರ್ಡ್ ಆಫ್ ಗಾಡ್ ಅಂಡ್ ಪ್ರೀಚಿಂಗ್ ವಾಟ್ ಎವರ್ ದ ಬೈಬಲ್ ಸೇಸ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಪ್ರಾಫಿಟ್ಸ್ ನಲ್ಲಿ ತುಂಬಾ ಗಮನ ಬಿಟ್ಟು ನಾವು ನೋಡಿಕೊಂಡಿದ್ದೇವೆ ಅನೇಕ ಒಂದು ವಿಚಾರಗಳನ್ನ. ಆದ್ರೆ ಈಗ ನಾವು ಎಂಡ್ ಸೆಷನ್ಗೆ ಬರುವಾಗ ನಾವು ಒಂದು ಟಾಪಿಕ್ ಅನ್ನ ನಾವು ಕವರ್ ಮಾಡ್ಕೊಳ್ಬೇಕಾಗ್ತದೆ. ನೋಡ್ರಿ, ಒಂದು ವಾಕ್ಯ ಬರ್ತದೆ ಯೇಸು ಸ್ವಾಮಿಯ ಒಂದು ವಿಚಾರದಲ್ಲಿ, ಇಫ್ ವಿ
ಡಿಡ್ ನಾಟ್ ಕವರ್ ಜೀಸಸ್, ನಮ್ಮ ಫುಲ್ ಸೆಷನ್ ಏನಾಗ್ಬಿಡುತ್ತೆ, ಒಂದು ವ್ಯರ್ಥವಾಗ್ಬಿಡ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಯೋಹನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 24ನೇ ವಚನದಿಂದ ಓದ್ಕೊಳ್ಳೋಣ. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಅಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ಆಮೀನ್, ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ನಾವು ನೋಡ್ಕೊಳ್ಬಹುದಾಗಿದೆ, ಯೇಸು ಸ್ವಾಮಿನ ನಾವು ದೇವರು ಎಂಬುದಾಗಿ ನಾವು ಕರೀತೇವೆ, ನಾವು ನಂಬ್ತೇವೆ. ಆದ್ರೆ ಇಲ್ಲಿ ಪ್ರವಾದಿ ಎಂಬುದಾಗಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜೀಸಸ್ ವಾಸ್ ನೋಯಿಂಗ್ ಎವ್ರಿಥಿಂಗ್ ಅಬೌಟ್ ಎವ್ರಿ ಒನ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಒಂದು ಪ್ರವಾದಿಯ ಒಂದು ವಿಚಾರ ಏನು ಅಂತಂದ್ರೆ ಹಿ ನೀಡ್ಸ್ ಟು ನೋ ಅಂತ. ಹಲ್ಲೆಲೂಯಾ. ಆ ಪ್ರವಾದಿಗೆ ತಿಳಿದಿರ್ಬೇಕಂತೆ. ಯಾರ ಹತ್ರ ಮಾತಾಡ್ತಿರುವಾಗ, ಏನಾದ್ರು ಮಾತಾಡ್ತಿರುವಾಗ ಹಿ ನೀಡ್ಸ್ ಟು ನೋ ದ ಥಿಂಗ್ಸ್ ಅಂತೆ. ಹಲ್ಲೆಲೂಯಾ. ವಿಚಾರಗಳು ತಿಳಿದಿರ್ಬೇಕಂತೆ. ಯೇಸು ಸ್ವಾಮಿಗೆ ಯಾರು ಬಂದು ಏನು ಹೇಳ್ಬೇಕಾಗಿದ್ದಿಲ್ಲ. ಯಾಕೆಂದ್ರೆ ಎಲ್ಲವರ ಕುರಿತಾಗಿ, ಅವರ ಅಂತರ್ಯದ ಕುರಿತಾಗಿ ಯೇಸು ಸ್ವಾಮಿಗೆ ಎಲ್ಲವೂ ಗೊತ್ತಿತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಇನ್ನೊಂದು ವಾಕ್ಯವನ್ನ ನೋಡ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 39ನೇ ಒಂದು ವಚನವನ್ನ ನಾವು ಓದ್ಕೊಳ್ಳೋಣ. ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯನು ಇದನ್ನು ಕಂಡು, ಇವನು ದುರಾಚಾರಿ, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು. ಆಮೇನ್, ಹಲ್ಲೆಲೂಯಾ. ಇಲ್ಲಿ ಏನಾಗ್ತಾ ಇದೆ ಅಂತ ಇಲ್ಲಿ ನೋಡ್ರಿ, ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಒಂದು ದುರಾಚಾರ್ಯದಂತ ಹೆಂಗಸು ಬಂದು ಯೇಸು ಸ್ವಾಮಿಯ ಬಳಿ ಕಾಲಿಗೆ ತೈಲವನ್ನು ಹಚ್ಚಿ ತನ್ನ ಕೂದಲಿಂದ ತನ್ನ ಕಾಲನ್ನು ಉರಿಸ್ತಾ ಇದ್ದಾಳೆ. ಆದ್ರೆ ಅಲ್ಲಿ ಕುಂತ ಫರಿಸಾಯನ ಏನ್ ಮಾಡ್ತಾನಂತೆ, ಅವನ ಮನೆಯಲ್ಲಿ ಯೇಸು ಸ್ವಾಮಿ ಊಟಕ್ಕೆ ಕರೆದಿದ್ದಾರೆ. ಅವನ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದಾನೆ, ಇವನು ನಿಜವಾಗ್ಲೂ ಪ್ರವಾದಿ ಆಗಿದ್ರೆ ಆ ಮುಟ್ಟಿದಂತ ಹೆಂಗಸು ಯಾರು ಅಂತ ಗೊತ್ತಾಗ್ತಾ ಇತ್ತು ಅಂತ. ಇಮಿಡಿಯೇಟ್ ಆಗಿ ಯೇಸು ಸ್ವಾಮಿ ರಿಪ್ಲೈ ಮಾಡ್ತಾರೆ, ಎಸ್, ಯೇಸು ಸ್ವಾಮಿ ನಿಜವಾಗ್ಲೂ ಪ್ರವಾದಿ, ಯೇಸು ಸ್ವಾಮಿ ದೇವರಾಗಿದ್ದಾರೆ, ಅವ್ರಿಗೆ ಗೊತ್ತು ಯಾರು ಮುಟ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಯೇಸು ಸ್ವಾಮಿ ಒಂದು ವ್ಯಕ್ತಿಗೆ ಉತ್ತರ ಕೊಡುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಒಂದು ಸಾಮ್ಯ ರೂಪವಾಗಿ ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಡುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಇಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಏನು ಅಂತಂದ್ರೆ, ಅ ಪ್ರಾಫೆಟ್ ಶುಡ್ ಸೇ ಆಲ್ವೇಸ್ ದಟ್ ಐ ನೋ ಅಂತ. ಹಲ್ಲೆಲೂಯಾ. ನನಗೆ ಗೊತ್ತಿದೆ, ನನಗೆ ತಿಳಿದಿದೆ. ಯಾರು ಬಂದು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ಯಾರ ಹತ್ರ ಹೋಗಿ ಜಾಸ್ತಿ ಎಕ್ಸ್ಪ್ಲನೇಷನ್ ತಗೊಳ್ಳೋದು ಬೇಡ. ದೇ ಮಸ್ಟ್ ಸೇ ಐ ನೋ ಅಂತ. ಹಲ್ಲೆಲೂಯಾ. ಪ್ರಾಫೆಟಿಕ್ ಮಿನಿಸ್ಟ್ರಿ ಅಂದ್ರೆ ಅದೇ ಮಿನಿಸ್ಟ್ರಿ ಯಾವ ತರ ಅಂದ್ರೆ ಐ ನೋ ಅಂತ. ಹಲ್ಲೆಲೂಯಾ. ಐ ನೋ ಎಂಬುದಾಗಿ ಇರಬೇಕಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಈ ಒಂದು ಸಮಯದಲ್ಲಿ ಯಾಕೆಂದ್ರೆ ಅನೇಕ ಪ್ರಾಫೆಟಿಕ್ ಮಿನಿಸ್ಟ್ರಿ ಫೇಲ್ ಆಗುವಂತ ವಿಚಾರ ಏನಂತೆ, ಲ್ಯಾಕ್ ಆಫ್ ಡಿಸರ್ನ್ಮೆಂಟ್. ಎಲ್ಲಿ ಡಿಸರ್ನ್ಮೆಂಟ್ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ದಿರುವಂತ ಕಾರಣ ದೇರ್ ಮಿನಿಸ್ಟ್ರಿ ಫೇಲ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ದಿನ ಕಾಂಪಿಟೇಟಿವ್ ಮಿನಿಸ್ಟ್ರಿ ಅಲ್ಲ, ಬಟ್ ರಿಯಲ್ ಆಗಿ ಫೇತ್ ನಲ್ಲಿ, ರಿಯಲ್ ಆಗಿ ಫೈರ್ ನಲ್ಲಿ, ರಿಯಲ್ ಆಗಿ ಗಾಡ್ಗೋಸ್ಕರ ಸೇವೆ ಮಾಡುವಂತ ಮಿನಿಸ್ಟ್ರಿ ಕಮ್ಮಿ ಇದ್ರೂ ಕೂಡ ಏನಾಗಿರ್ಬೇಕಂತೆ, ರಿಯಲ್ ಟ್ರೂತ್ಗೋಸ್ಕರವಾಗಿ ಇರಬೇಕು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಫೈರ್ ಇನ್ ದ ಬೋನ್ಸ್ ಎಂಬುದಾಗಿ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಕಲ್ತ್ಕೊಂಡಿದ್ದೇವೆ. ಈ ಒಂದು ಕಾನ್ಫರೆನ್ಸ್ ನಲ್ಲಿ ನಾವು ಕಲ್ತ್ಕೊಂಡಿದ್ದೇವೆ. ನಮ್ಗೆ ಬೇಕಾಗಿರುವಂತದ್ದು ಏನಂತಂದ್ರೆ ಪ್ರಾಫಿಟ್ಸ್ ರೈಸ್ ಆಗ್ಬೇಕಂತ. ಹಲ್ಲೆಲೂಯಾ. a true genuine prophet of God. Hallelujah. ಅನೇಕ ಜನರು they will struggle to identify their calling, they will struggle to identify themselves in Christ. ಈ ಒಂದು ದಿನ ದೇವರ ವಾಕ್ಯ ನಿಮ್ಗೆ ಏನು ಹೇಳ್ತಾ ಇದೆ ಅಂತಂದ್ರೆ, ನೀವು ದೇವರಲ್ಲಿ ಬಲವಾದ ಆಯುಧವಾಗಿದ್ದೀರಾ, ದೇವರ ಸಾಧನವಾಗಿದ್ದೀರಾ. ದೇವರನ್ನ ನೀವು ನಂಬಿಕೊಂಡು ದೇವರಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಅನೇಕ ಒಂದು ವಿಚಾರಗಳಲ್ಲಿ ನೀವು ದೇವರಿಗೆ ಬಿಟ್ಟು ಕೊಡುವುದಾದ್ರೆ ದೇವರು ನಿಮ್ಮನ್ನ ಬಲವಾಗಿ ಉಪಯೋಗ ಮಾಡಿಕೊಳ್ತಾರೆ. ಎಲ್ಲ ಒಂದು ಪ್ರವಾದಿಗಳು ಸೇವೆಯಲ್ಲಿ ಬರುವಾಗ ನಾವು ನೋಡ್ಕೊಳ್ಬಹುದಾಗಿದೆ. ಅನೇಕ ಒಂದು ಪ್ರವಾದಿಗಳನ್ನ ಕುರಿತಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಅವ್ರು ಎಲ್ಲರೂ ಕೂಡ ಏನಾಗಿದೆ ಅಂತೆ, ದೇವರಿಗೋಸ್ಕರವಾಗಿ ಅವ್ರು ತ್ಯಾಗವನ್ನ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆಮೋಸನ ಕುರಿತಾಗಿ ನೋಡುವಾಗ ಅವನು ಹೇಳ್ತಾನೆ, ಅವನೇನಂತ, ಯಾರೊಬ್ಬಮ್ಮನ ಒಂದು ಸಮಯದಲ್ಲಿ ಏನಾಗ್ತದೆ, ಕಂಪ್ಲೀಟ್ ಆಗಿ ಎಲ್ಲ ಕೂಡ ನಾಶವಾಗ್ತದೆ ಅಂತ ಹೇಳುವಾಗ ಅವನೇನ್ ಹೇಳ್ತಾನೆ, ಮಹಾಯಾಜಕನು ಒಬ್ಬ ಬಂದು ಹೇಳ್ತಾನೆ, ನೀನು ಹೋಗು, ನೀನು ಹೊಟ್ಟೆಪಾಡಿಗೋಸ್ಕರ ಬೇರೆ ಕಡೆ ಹೋಗಿ ಪ್ರವಾದನೆ ಮಾಡು, ಯೂದ ಕುಲಕ್ಕೆ ಹೋಗಿ ಪ್ರವಾದನೆ ಮಾಡು ಅಂದಾಗ ಆಮೋಸ ಹೇಳ್ತಾನೆ, ನಾನು ಪ್ರವಾದಿಯೂ ಅಲ್ಲ, ನಾನು ಪ್ರವಾದಿ ಮಂಡಲಕ್ಕೆ ಸೇರಿದವನು ಅಲ್ಲ, ಆದ್ರೆ ನಾನು ಗೊಲ್ಲನು, ನಾನು ಏನ್ ಮಾಡ್ತೇನೆ, ಅತ್ತಿ ಹಣ್ಣು ಕೀಳುವಂತವನು, ಆದ್ರೆ ನೀನು ನನ್ನ ವಾಕ್ಯವನ್ನ ಕೇಳಿಲ್ಲ, ಅಲ್ಲದ್ರಿಂದ ನಿನಗೆ ಈ ತರ ನಾಶನ ಆಗುತ್ತೆ ಅಂತ ಹೇಳಿ ಆ ಒಂದು ಆಮೋಸನು ಪ್ರವಾದನೆ ನುಡಿತಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ದೇವರು ಪ್ರವಾದಿಗಳನ್ನೇ ಅಲ್ಲ, ಆದ್ರೆ ಯಾರನ್ನ ಬೇಕಾದ್ರೂ ದೇವರು ಮಾತಾಡ್ಬೋದು. ಅನೇಕ ಒಂದು ದಾರಿಗಳಿದೆ, ಅನೇಕ ಒಂದು ಮಾರ್ಗಗಳಿದೆ ದೇವರು ಕಮ್ಯುನಿಕೇಟ್ ಮಾಡ್ಲಿಕ್ಕೆ. ಅದಕ್ಕಾಗಿ ನೀವು ನಿಮ್ಮ ಒಂದು ಸ್ಪಿರಿಟ್ ನಲ್ಲಿ ಸ್ಲೋ ಆಗಿ ದೇವರೊಟ್ಟಿಗೆ ನೀವು ಕಮ್ಯುನಿಕೇಶನ್ ಮಾಡುವಾಗ, ದೇವರೊಟ್ಟಿಗೆ ನೀವು ಸಂಬಂಧವನ್ನ ಇಟ್ಟುಕೊಳ್ಳುವಾಗ ದೇವರು ನಿಮ್ಮ ಕೂಡ ಮಾತಾಡ್ತಾರೆ. ಯಾವತ್ತಿಗೂ ಕೂಡ ದೇವರು ನಿನ್ನ ಕುರಿತಾಗಿ ಒಂದು ವಿಚಾರವನ್ನ ನಿನ್ನ ಬಳಿ ಹೇಳ್ಬೇಕು ಅಂತಂದ್ರೆ ಯು ನೀಡ್ ಟು ಬಿ ಆನ್ ಓಪನ್ ಅಂತೆ. ಹಲ್ಲೆಲೂಯಾ. ನೀನು ಓಪನ್ ಆಗಿ ಇರ್ಬೇಕಂತ. ನಿನ್ನ ಸ್ಪಿರಿಟ್, ನಿನ್ನ ಒಂದು ಮನಸ್ಸು, ನಿನ್ನ ಒಂದು ಎಲ್ಲ ಒಂದು ಪ್ರೇಯರ್ ಲೈಫ್ ನ ನೀನು ದೇವರ ಮುಂದೆ ತೆರೆದಿಟ್ಟುವಾಗ ಗಾಡ್ ವಿಲ್ ಟ್ರಸ್ಟ್ ಯು ಟು ಸ್ಪೀಕ್ ವಿತ್ ಯು, ಗಾಡ್ ವಿಲ್ ಟ್ರಸ್ಟ್ ಟು ಅಸೈನ್ ಯು, ಗಾಡ್ ವಿಲ್ ಏನಂತ ಹೇಳ್ಬೋದು, ನಿನಗೆ ದೇವರು ಅಸೈನ್ಮೆಂಟ್ ನ ಕೊಡ್ಲಿಕ್ಕೆ, ನಿನ್ ಕೈಯಿಂದ ಕೆಲಸವನ್ನ ಮಾಡ್ಲಿಕ್ಕೆ, ನಿನ್ನ ಮುಖಾಂತರವಾಗಿ ಕಾರ್ಯಗಳನ್ನ ಮಾಡ್ಲಿಕ್ಕೆ, ಎಲ್ಲವನ್ನ ಮಾಡ್ಲಿಕ್ಕೆ ಸಿದ್ಧರಾಗಿರ್ತಾರೆ ದೇವರು. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯೆರೆಮೀಯನು ಹೇಳ್ತಾನೆ, ನಾನು ದೇವರ ವಾಕ್ಯವನ್ನ ನಿಲ್ಸೋದಕ್ಕಾಗಲ್ಲ,
ಯಾಕೆಂದ್ರೆ ದೇವರ ವಾಕ್ಯ ನನ್ನ ಒಂದು ಎಲುಬುಗಳಲ್ಲಿ ಏನಾಗಿದೆ ಅಂತೆ, ಉರಿಯುವ ಬೆಂಕಿ ಅಡಕವಾಗಿದೆ ಎಂಬುದಾಗಿ ಹೇಳ್ತಾನೆ. ಈ ಒಂದು ದಿನ, ಈ ಒಂದು ಸಮಯಗಳಲ್ಲಿ ನಾವು ಅಂತ್ಯಕಾಲದಲ್ಲಿ ನಾವು ಮುಂದೆ ಹೋಗುವಾಗ ನಮಗೆ ಬೇಕಾಗಿರುವಂತದ್ದು ದೇವರ ಬೆಂಕಿ ಅಂತೆ. ಪ್ರತಿಯೊಂದು ಸಭೆಗಳಲ್ಲಿ, ಪ್ರತಿಯೊಂದು ವಿಶ್ವಾಸಿಗಳಲ್ಲಿ ದೇವರ ಬೆಂಕಿ ಒಳಗಡೆ ಬರ್ಬೇಕಾಗ್ತದೆ. ಆ ಒಂದು ಬೆಂಕಿ, ಅಡಕವಾಗಿರುವಂತ ಬೆಂಕಿ ಅವ್ರನ್ನ ಏನ್ ಮಾಡ್ತದಂತೆ, ಮಾತಾಡದೆ ಇರಕ್ಕೆ ಬಿಡುವುದಿಲ್ಲ, ಆದ್ರೆ ದೇವರಿಗಾಗಿ ಮಾತಾಡೇ ಆಡಿಸ್ತದೆ ಎಂಬುದಾಗಿ. ಹಾಲೆಲೂಯ. ನಮ್ಮ ಜೀವಿತ ಹೇಗೆ ಇದ್ರು, ನಮ್ಮ ಜೀವಿತ ಏನೇ ಆದ್ರೂ ನಾವು ದೇವ್ರಿಗಾಗಿ ನಾವು ಮಾತಾಡ್ತೀವಿ. ನಾವು ಸ್ಟಾಪ್ ಆಗೋದೇ ಇಲ್ಲ. ಏನೇ ವಿಷಯ ಆಗ್ಲಿ ನಾವು ಮಾತಾಡೇ ಆಡ್ತೀವಿ. ದೇವ್ರಿಗೋಸ್ಕರ ನಾವು ಮಾತಾಡ್ತೀವಿ. ನಾವು ದೇವ್ರಿಗೋಸ್ಕರ ಸ್ಟ್ಯಾಂಡ್ ತಗೊಳ್ತೀವಿ. ಎಲ್ಲರೂ ನಮ್ಮನ್ನ ಹೀನಾಯವಾಗಿ ನೋಡ್ಲಿ, ಎಲ್ಲರೂ ನಮ್ಮನ್ನ ತಿರಸ್ಕಾರ ಮಾಡ್ಲಿ, ಎಲ್ಲರಿಗೂ ನಮ್ಗೆ ಏನಾದ್ರೂ ಹೇಳಲಿ, ಆದ್ರೆ ನಾವು ಮಾತಾಡೋದು ಬಿಡೋದೇ ಇಲ್ಲ. ನಾವ್ ಹೇಳ್ಬೋದು, ನಾನು ಇನ್ಮೇಲಿಂದ ಗಿವ್ ಅಪ್ ಮಾಡ್ತೀನಿ, ನಾನು ಮಾತಾಡಲ್ಲ ಅಂತ ಹೇಳ್ಬೋದು. ಆದ್ರೆ ದೇವರ ವಾಕ್ಯ ನಮ್ಮ ಎಲುಬುಗಳಲ್ಲಿ ಬೆಂಕಿ ಅಂತ ಇದೆ. ಆದ್ರೆ ಇನ್ನಾದ್ ನಾನು ಸ್ಟಾಪ್ ಮಾಡಕ್ ಆಗಲ್ಲ, ನಾನು ಸ್ಟಾಪ್ ಮಾಡೋದು ಇಲ್ಲ, ನಾನು ಮಾತಾಡ್ತೀನಿ ಎಂಬುದಾಗಿ. ಈ ಒಂದು ಸಮಯದಲ್ಲಿ ದೇವರು ಪ್ರೊಫೆಟಿಕ್ ಆರ್ಮಿಯನ್ನ ಕರೀತಾ ಇದ್ದಾರೆ. ನಮಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ವಾಕ್ಯ ಮುಟ್ತದೆ ಎಂಬುದಾಗಿ. ಆದ್ರೆ ನಾವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ಒಂದೇ ಒಂದು, ನಾನು ದೇವರೊಟ್ಟಿಗೆ ಕನೆಕ್ಟ್ ಆಗಿರುವಾಗ ನಾನು ದೇವರಿಂದ ಬಲವಾಗಿ ಯೂಸ್ ಆಗ್ತೇನೆ ಎಂಬುದಾಗಿ. ನಾವು ದೇವರಿಂದ ಯೂಸ್ ಆಗುವಾಗ ವಿ ವಿಲ್ ಬಿ ಅ ಪ್ರಾಫಿಟ್, ವಿ ವಿಲ್ ಬಿ ಅ ಮೌತ್ ಪೀಸ್ ಆಫ್ ಗಾಡ್ ಟು ಮೆನಿ ಜನರೇಷನ್ಸ್. ಬೇರೆ ಅನೇಕ ಜನರಿಗೆ ವಿ ಡೋಂಟ್ ನೋ, ನಾವು ಎಷ್ಟು ಜನಗೆ ವಾಕ್ಯವನ್ನ ಮಾತಾಡ್ತೇವೆ, ಆದ್ರೆ ದೇವರು ಆ ಒಂದು ವಾಕ್ಯದ ಮುಖಾಂತರವಾಗಿ ಎಷ್ಟು ಜನನ ಎದ್ದೇಳಿಸ್ತಾರೆ, ಎಷ್ಟು ಜನ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾರೆ, ಬಿಡುಗಡೆಯನ್ನ ಮಾಡ್ತಾರೆ, ಒಂದು ಕರೆಕ್ಷನ್ ಅನ್ನ ಮಾಡ್ತಾರೆ, ಒಂದು ಉನ್ನತವಾಗಿರುವಂತ ಪರಿಸ್ಥಿತಿಯನ್ನ ದೇವರು ಅವರ ಜೀವಿತದಲ್ಲಿ ಬರ ಮಾಡ್ತಾರೆ. ಬಂಧನಗಳಲ್ಲಿ ಇರುವಂತವ್ರು ಇದ್ದಾರೆ, ಏನಂತ ಬೇಡಿಗಳಲ್ಲಿ ಇರುವಂತವ್ರು ಇದ್ದಾರೆ, ಕಣ್ಣೀರಿನಲ್ಲಿ ಇರುವಂತವ್ರು ಇದ್ದಾರೆ, ಏನಂತ ಇರ್ಬೋದು, ಸೈತಾನನ ಒಂದು ಸುಳಿಯಲ್ಲಿ ಸಿಕ್ಕಾಕಿಕೊಂಡಿದ್ದಂಥವ್ರು ಇದ್ದಾರೆ, ಅನೇಕ ಜನರಿದ್ದಾರೆ, ಕತ್ತಲೆಯಲ್ಲಿ ಕುಂತವ್ರು ಇದ್ದಾರೆ. ಎಲ್ಲವರಿಗೂ ದೇವರು ಕರೀತಾ ಇದ್ದಾರೆ, ಪ್ರವಾದಿಗಳನ್ನ ಕರೀತಾ ಇದ್ದಾರೆ. ಪ್ರವಾದಿಗಳು ಅಂತ ಅಂದ್ರೆ ದೇವರನ್ನ ಅರ್ಥ ಮಾಡಿಕೊಂಡವರು. ಹಾಲೆಲೂಯ. ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಪ್ರವಾದಿ ಅಲ್ಲ, ನೀನ್ ದೇವರ ಸೇವಕ ಆಗಿದ್ದು ದೇವರನ್ನ ಅರ್ಥ ಮಾಡಿಕೊಂಡು ನೀನು ನಡೆದುಕೊಂಡು ದೇವರು ಹೇಳಿದ ಎಲ್ಲವನ್ನ ಮಾಡ್ತಿಯಲ್ಲ, ಎಸ್ ಯು ಆರ್ ಎ ಪ್ರಾಫೆಟ್, ಯು ಆರ್ ಎ ಪ್ರಾಫೆಟ್ ಆಫ್ ಗಾಡ್ ಎಂಬುದಾಗಿ ಹೇಳ್ಬೋದಾಗಿದೆ. ಹಾಲೆಲೂಯ. ದೇವರು ಟ್ರಸ್ಟ್ ಮಾಡುವುದು ಪ್ರಾಫೆಟ್ಸ್ ನ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರು ಏನಾದ್ರೂ ಒಂದು ಕಾರ್ಯ ಮಾಡ್ಬೇಕಂದ್ರೆ ತನ್ನ ಪ್ರವಾದಿಗಳಿಗೆ ಏನ್ ಮಾಡ್ತಾನಂತೆ, ಫಸ್ಟ್ ತಿಳಿಸ್ತಾನಂತೆ, ತಿಳಿಸಿದ ಮೇಲೆ ಅದು ಕಾರ್ಯ ಮಾಡ್ತಾರಂತೆ. ವಾಕ್ಯವನ್ನ ಓದ್ಕೊಳ್ಳೋಣ. ಆಮೋಸ 3:7 ಒಂದ್ಸತಿ ಓದ್ಕೊಳ್ಳೋಣ. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡಲು? ಅಂತೆ ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು ಎಂಬುದಾಗಿ. ಹಾಲೆಲೂಯ. ಹಾಗಾಗಿ ದೇವರು ತನ್ನ ಪ್ರವಾದಿಗಳಿಗೆ ತನ್ನ ರಹಸ್ಯಗಳನ್ನ ತಿಳಿಸ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಲೆಲೂಯ. ನಾವು ಎಕ್ಸೈಟೆಡ್ ಆಗಿರ್ಬೇಕು. ನಮ್ಮ ಜೀವಿತದಲ್ಲಿ ನಾವು ದೇವರೊಟ್ಟಿಗೆ ಕನೆಕ್ಟ್ ಆಗಿರ್ಬೇಕು. ದೇವರ ಸಂಬಂಧದಲ್ಲಿ ನಾವು ಯಾವಾಗಲೂ ಬೆಳೀತಾ ಇರಬೇಕು ಎಂಬುದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ನಮ್ಮ ಒಂದು ಕರೆಯಲ್ಲಿ, ನಮ್ಮ ಒಂದು ಸ್ಪಿರಿಚುವಲ್ ಲೈಫ್ ನಲ್ಲಿ ಹಾಗೆ ಇರುವಂತದ್ದಾಗ್ಲಿ, ಸ್ಟಾಗ್ನೆಂಟ್ ಆಗ್ಲಿ, ಹಾಗೆ ಇದ್ದು ಬಿಡುವುದಕ್ಕಾಗ್ಲಿ, ಹಾಗೆ ನಮ್ಮ ಜೀವಿತ ಮುಗಿಸಿ ಬಿಡುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅಪೊಸ್ತಲರು ಯಾವ ರೀತಿಯಲ್ಲಿ ಕಾರ್ಯಗಳನ್ನ ಮಾಡಿದ್ರು ಆ ಕಾರ್ಯಗಳನ್ನ ಮಾಡ್ಲಿಕ್ಕೆ ದೇವರು ನಮ್ಮನ್ನ ಕರೀತಾ ಇದ್ದಾರೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ಹೇಳ್ತಾರೆ, ನಾನು ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತೀರಿ ಎಂಬುದಾಗಿ. ದೇವರ ವಾಕ್ಯವನ್ನ ಸಂಪೂರ್ಣವಾಗಿ ನೀನು ಅರ್ಥ ಮಾಡಿಕೊಳ್ಳುವಾಗ, ದೇವರ ವಾಕ್ಯವನ್ನ ಕೈಗೊಳ್ಳುವಾಗ, ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವಾಗ, ದೇವರ ರಹಸ್ಯಗಳನ್ನ ನಿನಗೆ ತಿಳಿದು ಬರುವಾಗ ಅದರಲ್ಲಿ ಇರ್ತಕ್ಕಂಥ ಬಲದಲ್ಲಿ ಕೂಡ ನೀನು ಕಾರ್ಯ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾವು ಈ ಒಂದು ಕಲೆಯ ದಿನಮಾನಗಳಲ್ಲಿ ಇರುವಾಗ ದೇವರು ನಮ್ಮನ್ನ ಕರೀತಾ ಇದ್ದಾರೆ, ತನ್ನ ಬಲವಾದ ಆಯುಧವಾಗಿ, ತನ್ನ ಬಲವಾದ ಒಂದು ಸೈನ್ಯವಾಗಿ, ಒಂದು ಪ್ರವಾದನೆಯ ಒಂದು ಆರ್ಮಿ, ಒಂದು ಸೈನ್ಯವಾಗಿ ನಾವು ಎದ್ದೇಳಿ ನಾವು ದೇವರಿಗಾಗಿ ನಾವು ಹೋರಾಡಬೇಕು. ಈ ಲೋಕದಲ್ಲಿ ನಾವು ಹೋರಾಡಿ ನಾವು ದೇವರಿಗಾಗಿ ಜೀವಿಸಬೇಕು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಲೆಲೂಯ. ನಾನು ನಂಬ್ತಾನೆ ಈ ಫೈರ್ ಕಾನ್ಫರೆನ್ಸ್ ನಮ್ಮನ್ನ ಆಶೀರ್ವಾದ ಮಾಡಿದೆ ಎಂಬುದಾಗಿ. ಸೊ ಈ ಒಂದು ದೇವರ ಚಿತ್ತ ಇರುವುದಾದ್ರೆ ಬರುವಂತ ದಿನಗಳಲ್ಲಿ ಇನ್ನ ಬೇರೆ ಕಾನ್ಫರೆನ್ಸ್ ಗಳನ್ನ ದೇವರ ಆತ್ಮನು ನಮ್ಗೆ ಏನನ್ನ ಕೊಡ್ತಾರೋ ಅದನ್ನ ಹಿಡಿದುಕೊಂಡು ನಾವು ಮುಂದೆ ಹೋಗೋಣ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಮಯದಲ್ಲಿ ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ದೇವರೇ, ಅಪ್ಪ ನೀವು ವಾಕ್ಯವನ್ನ ಮಾತಾಡೋದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ, ಫೈರ್ ಕಾನ್ಫರೆನ್ಸ್ ನಲ್ಲಿ ದೇವರೇ ನಾವೇನ್ ಕಲ್ತಿದ್ದೇವೆ ದೇವರೇ, ಅಪ್ಪ ಸ್ವಾಮಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ, ಇದ್ರ ಒಂದು ಸ್ವಾಮಿ ಪ್ರೊಫೆಟಿಕ್ ಆರ್ಮಿಯನ್ನ ರೈಸ್ ಮಾಡುವಂತ ದೇವರೇ ಸ್ವಾಮಿ ಅಪ್ಪ, ಆಶೀರ್ವದಿಸ್ರಿ ದೇವರೇ. ಯಾರ್ಯಾರು ವಾಕ್ಯವನ್ನ ನೋಡಿದ್ದಾರೆ ಅಪ್ಪ, ಯಾರ್ಯಾರು ವಾಕ್ಯದಲ್ಲಿ ಭಾಗವಹಿಸಿದ್ದಾರೆ ದೇವರೇ, ಅವ್ರನ್ನೆಲ್ಲರನ್ನು ಹೇರಳವಾಗಿ ನೀವು ಆಶೀರ್ವದಿಸಿ. ಬರುವಂತ ದಿನಗಳಲ್ಲಿ ಅಪ್ಪ ಅವರೊಂದು ದೊಡ್ಡ ಆಶೀರ್ವಾದವಾಗುವಂತೆ ದೇವರೇ ಅಪ್ಪ ನೀನು ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.